ದಕ್ಷಿಣ ಕನ್ನಡ ಜಿಲ್ಲೆಯ ಫರಂಗಿಪೇಟೆಯ ಅರ್ಕುಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಪ್ರಖ್ಯಾತ ಮಾನಸಿಕ ಚಿಕಿತ್ಸಾ ವೈದ್ಯ ಡಾಕ್ಟರ್ ರವೀಶ್ ತುಂಗಾ ಐರೋಡಿ ಅವರ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಯ ಉದ್ಘಾಟನೆ ಜೂನ್ 9ರಂದು ಅದ್ದೂರಿಯಾಗಿ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನ ವ್ಯಕ್ತಿತ್ವದ ಶುದ್ಧೀಕರಣಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಗತ್ಯವಾಗಿದ್ದು ಇದರಿಂದ ಸಾಧನೆ ಮಾಡುವುದಕ್ಕೂ ಕೂಡ ಸಹಕಾರಿಯಾಗ್ತದೆ. ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಡಾಕ್ಟರ್ ರವೀಶ್ ತುಂಗಾ ಅವರು ಧರ್ಮಸ್ಥಳದ ಕ್ಷೇತ್ರದಿಂದ ಜನಜಾಗೃತಿ ವೇದಿಕೆ ಸ್ಥಾಪನೆ, ಮದ್ಯವರ್ಜನ ಶಿಬಿರಗಳನ್ನು ಆರಂಭದ ಸಂದರ್ಭ ಜೊತೆಗಿದ್ದು ಸಹಕಾರ ನೀಡಿದ್ರು ಎಂದರು. ಕರಿಂಜೆ ಮಠದ ಶ್ರೀ ಮುಕ್ತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಡಾಕ್ಟರ್ ರವೀಶ್ ತುಂಗಾ ವೈದ್ಯೋ ನಾರಾಯಣ ಹರಿ ಎಂಬ ಮಾತಿಗೆ ಅನ್ವರ್ಥರಾಗಿದ್ದಾರೆ ಎಂದು ಆಶೀರ್ವದಿಸಿದರು. ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಡಾಕ್ಟರ್ ರವೀಶ್ ತುಂಗಾ ಅವರ ಮನಸ್ವಿನಿ ಆಸ್ಪತ್ರೆಯು ದೇಶಕ್ಕೆ ದೊಡ್ಡ ಕೊಡುಗೆಯಾಗಲಿಕ್ಕಿದೆ ಎಂದು ಹೇಳಿದರು. ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ರವೀಶ್ ತುಂಗಾ ಆಸ್ಪತ್ರೆಯ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡಿನ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಎಚ್.ವಿ. ಹಂದೆ, ಮೂಡುಬಿದಿರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ. ಮೋಹನ್ ಆಳ್ವ, ಶಾಸಕ ಡಿ. ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ, ಪಲ್ಸ್ ಪೋಲಿಯೋ ಅಂತಾರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ಪಿ. ನಾರಾಯಣ, ಮಾನಸಿಕ ಆರೋಗ್ಯದ ಉಪನಿರ್ದೇಶಕಿ ಡಾಕ್ಟರ್ ರಜನಿ ಪಾರ್ಥಸಾರಥಿ, ಮಂಗಳೂರು ವಿನಯ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಹನ್ಸರಾಜ್ ಆಳ್ವ, ಮಂಗಳೂರು ವೈಟ್ ಹೌಸ್ನ ನಿರ್ದೇಶಕ ಫಾದರ್ ಆಲ್ವಿನ್ ಡಿ ಕುನ್ಹಾ, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ, ಆಸ್ಪತ್ರೆಯ ಕೋಶಾಧಿಕಾರಿ ಎ. ವಿಶ್ವನಾಥ ತುಂಗಾ ಮೊದಲಾದವರು ಮಾತನಾಡಿದರು. ಪದ್ಮಶ್ರೀ ಪುರಸ್ಕೃತ ಅಕ್ಷರಸಂತ ಹರೇಕಳ ಹಾಜಬ್ಬ, ಹೊಸದಿಲ್ಲಿಯ ಲ್ಯಾಟಿನ್ ಅಮೆರಿಕನ್ ಕ್ಯಾರಿಬಿನ್ ಟ್ರೇಡ್ ಕೌನ್ಸಿಲ್ನ ಟ್ರೇಡ್ ಕಮಿಷನರ್ ಡಾಕ್ಟರ್ ಸೆನೋರಿಟಾ ಐಸಾಕ್, ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಮಾಜಿ ಸಚಿವ ರಮನಾಥ್ ರೈ, ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಜಯ ಭಂಡಾರಿ, ಮಾನಸಿಕ ಆರೋಗ್ಯದ ಸಂಯೋಜಕ ಡಾಕ್ಟರ್ ಸುದರ್ಶನ್ ಸೇವಾಂಜಲಿ, ಆಡಳಿತ ಟ್ರಸ್ಟಿ ಕೆ. ಕೃಷ್ಣಕುಮಾರ್ ಪೂಂಚಾ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಉಮರ್ ಫಾರೂಕ್, ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ರವೀಂದ್ರ ಕಂಬಳಿ, ಸುರೇಂದ್ರ ಕಂಬಳಿ, ಶಿವಪ್ಪ ಸುವರ್ಣ, ಪುದು ಪಂಚಾಯತ್ ಅಧ್ಯಕ್ಷೆ ರಶಿದಾ ಬಾನು, ಅಡ್ಯಾರ್ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಮನಸ್ಸಿನ ಆರೋಗ್ಯ ಇಲ್ಲದೆ ಯಾವ ಆಧ್ಯಾತ್ಮದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಅಂತಂದರೆ ಭಗವಂತನ ಧ್ಯಾನ ಮಾಡುವ ಮೂಲಕ ನಮಗೆ ಏಕಾಗ್ರತೆ ನಾವು ತಂದುಕೊಂಡು ನಮ್ಮ ಎಲ್ಲ ಕರ್ಮಗಳನ್ನು ನಾಶ ಮಾಡ್ತಾ ಬರುವುದು. ಹಾಗಾಗಿ ಆಧ್ಯಾತ್ಮಿಕವಾದಂತಹ ವ್ಯವಸ್ಥೆ ಏನಿದೆ, ಜ್ಞಾನ ಏನಿದೆ, ಆಧ್ಯಾತ್ಮಿಕ ಜ್ಞಾನ ಒಬ್ಬ ವ್ಯಕ್ತಿತ್ವವನ್ನು ಶುದ್ಧ ಮಾಡ್ತದೆ ಮತ್ತು ಚಾರಿತ್ರ್ಯವನ್ನು ಹೆಚ್ಚಿಸ್ತದೆ. ಹೀಗಾಗಿ ನಮ್ಮ ಎಲ್ಲ ಪ್ರಯತ್ನಗಳು ಕೂಡ ಮನುಷ್ಯನನ್ನು ಮೇಲಕ್ಕೆ ಎತ್ತಿರುವಂಥದ್ದಿರಬೇಕು. ನಾನು ಇತ್ತೀಚೆಗೆ ಇವರು ಸ್ವಾಮೀಜಿ ಪ್ರಬಲ ಪಾದ ಶ್ರೀಪಾದ ಅವರು, ಇಸ್ಕಾನ್ನ ಸ್ಥಾಪಕರು, ಅವರ ಬಗ್ಗೆ ಓದ್ತಾ ಇದ್ದೆ. ಅದರಲ್ಲಿ ಕಂಡು ಬಂದದ್ದು ಏನಂದರೆ, ಅವರು ಅಮೇರಿಕಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಜನ ಫ್ಯಾಷನ್ ಹೆಸರಿನಲ್ಲಿ ಅದರಲ್ಲಿ ಅವರಿಗೆ ಯಾರೂ ಇಲ್ಲ, ಇಂಥದ್ದು ಮಾಡಬೇಡಿ ಅಂತ ಹೇಳಲಿಲ್ಲ. ಹಾಗಾಗಿ ಅವರು ಸ್ವಾಭಾವಿಕವಾಗಿ ಮದ್ಯಪಾನ, ಡ್ರಗ್ಸು ಇದಕ್ಕೆಲ್ಲ ಒಳಗಾಗಿದ್ದು. ನಿನ್ನೆ ಬೇಡ್ಕೊಂಡೆ ಕೊರಗಜ್ಜನಲ್ಲಿ ಮಹಾಗಣಪತಿಯಲ್ಲಿ, ದೇವರೇ ಇವತ್ತು ಪುನರುಸು ದಿವಸ, ಮಳೆಗಾಲ ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮಳೆಯನ್ನು ಇಲ್ಲದೆ ಒಂದು ಅನುವು ಮಾಡಿಕೊಡ್ಬೇಕಂತ ಬೇಡಿಕೊಂಡ ಒಂದು ಸುಂದರ ವಾತಾವರಣ, ಒಂದು ಹನಿ ತೊಟ್ಟು ಮಳೆ ಇಲ್ಲ, ಅದು ದೇವರ ಕೃಪೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿವಸ ನನ್ನ ಬದುಕಿನಲ್ಲಿ ಒಂದು ಅವಿಸ್ಮರಣೀಯ ದಿನ ಅಂತ ಎಣಿಸ್ಕೊಳ್ತೇನೆ. ಇಲ್ಲಿ ಒಂದು ಆಸ್ಪತ್ರೆ ಅದು ಮಾನಸಿಕ ರೋಗಿಗಳಿಗೆ ಬೇಕಾಗುವಂಥ ಒಂದು ತಾಣ ಆಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಎಣಿಸ್ಕೊಳ್ಳಿಲ್ಲ. ಇದೊಂದು ಪುಣ್ಯದ ದಿವಸ. ಯಾಕಂತ ಹೇಳಿದರೆ ನಮ್ಮ ಪೂಜ್ಯರಾದ ಘನವೆತ್ತ, ನಿಮಗೆಲ್ಲರಿಗೂ ಗೊತ್ತುಂಟು, ಈ ಒಂದು ಸನ್ನಿಧಿಯಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಅವರು ನಡೆದಾಡುವ ಮಂಜುನಾಥ ಅಂತ ಅವರು ಪ್ರಸಿದ್ಧಿ. ಒಬ್ಬರಿಗೆ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಅಂತ ಹೇಳಿದಾಗ ಕೂಡಲೇ ಒಂದು ಸ್ಪಂದನೆ ಬರಬೇಕಲ್ಲಿ. ಆ ಸ್ಪಂದನೆ ಬರದಿದ್ದರೆ ಆ ಪೇಷಂಟಿಗೆ ತುಂಬ ತೊಂದರೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಅವರಲ್ಲಿ ಕೂಡಲೇ ಒಂದು ಸ್ಪಂದಿಸುವಂತಹ ಮನಸ್ಸುಳ್ಳಂತಹ ಒಬ್ಬ ವೈದ್ಯ, ಅದು ನಮ್ಮ ವೈದ್ಯ ಡಾಕ್ಟರ್ ರವೀಶ್ ತುಂಗಾ ಅಂತ ಹೇಳಲಿಕ್ಕೆ ನಮಗೆ ಅದು ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಈ ಡಾಕ್ಟ್ರನ್ನು ನಾವು ಈ ಪರಿಸರದಲ್ಲಿ ನಾನು ಹೇಳಿದೆ ಯುಟಿ ಖಾದರ್ ಅವರಿಗೆ, ನೀವು ಸಭಾಪತಿಗಳಾಗಿದ್ದೀರಿ,
ಆದರೆ ನಾವು ಸಾಮಾನ್ಯವಾಗಿ ಹೇಳೋದು ಎಂಕ್ಲ ತುಳುನಾಡದವರಿ ಪೋದೊಂಜಿ ಸ್ಪೀಕರ್ ಅಂತಿರ ತಾವು ಬಾರಿ ಎಂಕ್ಲಿಗೆ ಹೆಮ್ಮೆ ಪಂಡೆ ಈ ರೋಳ ಆದಿಪ್ಪೆ ಎಂಕ್ ಒಟ್ಟು ತುಳುತ್ತಾರೆ ಎಂದಂತ. ಹಾಗೆ ಅವರೂ ಕೂಡ ಏನಂತ ಹೇಳಿದರೆ ಇಲ್ಲಿ ಬಂದು ಹೇಳಿದರು ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುವುದಕ್ಕೆ ನಮ್ಮದು ಸಹಕಾರ ಇದೆ ಅಂತ. ಮತ್ತು ಇನ್ನೊಬ್ಬರು ಹೇಳಿದರು ಇದೊಂದು ದೊಡ್ಡ ಕಾಲೇಜ್ ಆಗಬೇಕು ಅಂತ. ನನಗೆ ಒಂದು ತುಂಬ ವಿಶ್ವಾಸ ಇದೆ. ಯಾಕಂತ ಕೇಳಿದ್ರೆ ಅವರಲ್ಲಿ ಎಲ್ಲರಿಗೂ ಕೂಡ ಬಾಗುವಂಥ ಗುಣ ಇದೆ. ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಮಾನಸಿಕ ರೋಗದ ತಜ್ಞರು ಮತ್ತು ಅವರ ಆಸ್ಪತ್ರೆ ಅಗತ್ಯ ಏನಂತ ಹೇಳಿದರೆ ಅವತ್ತು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಾನಿವತ್ತು ಕರ್ನಾಟಕ ರಾಜ್ಯ ಮತ್ತಲ್ಲ ಈ ದೇಶದ ಬಹಳಷ್ಟು ಜನಸಾಮಾನ್ಯರ ಪರವಾಗಿ ಡಾಕ್ಟರ್ ತುಂಗಾ ಮತ್ತು ಅವರ ಕುಟುಂಬಸ್ಥರನ್ನು ಎಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಕೊಡುಗೆ ಅದು ಫರಂಗಿಪೇಟೆ ಮೇರ ಮಜ್ಜಲ್ಗೆ ಮಾತ್ರ ಅಲ್ಲ, ಮಂಗಳೂರಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇದು ಇಡೀ ದೇಶಕ್ಕೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದರೆ ಈ ಒಂದು ಕೇಂದ್ರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಅವರು ಕೂಡ ಇಲ್ಲಿ ಬಂದು ಅವರು ಆರೋಗ್ಯಕ್ಕಾಗಿ ಹೋಗುವಂಥ ವಾತಾವರಣದಲ್ಲಿ ಖಂಡಿತವಾಗಿ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆ ಬೇಕಾ ಅದನ್ನೆಲ್ಲವೂ ಕೂಡ ಡಾಕ್ಟರ್ ತುಂಗಾ ಅವರ ಕುಟುಂಬಸ್ಥರು ದೂರದೃಷ್ಟಿ ಆಲೋಚನೆ ಮುಖಾಂತರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈಗಾಗಲೇ ಡಾಕ್ಟರ್ ಹಂದೆ ಅವರು ಹೇಳಿದಾಗೆ ಡಾಕ್ಟರ್ ತುಂಗಾರವರು ಅದು ದೇವರು ಕೊಟ್ಟಂಥ ನಮ್ಮ ಸಮಾಜಕ್ಕೆ ಅತ್ಯಂತ ದೊಡ್ಡ ಒಂದು ಉಡುಗೊರೆ ಮತ್ತು ಅದೊಂದು ವಜ್ರದ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು 30 ವರ್ಷದ ದೀರ್ಘಕಾಲದ ಈ ಒಂದು ಮಾನಸಿಕ ತಜ್ಞರಾಗಿ ಮಾಡಿದಂಥ ಸೇವೆ, ಅದರ ನಂತರ ಇದ್ದಂಥ ಸಮಸ್ಯೆ ಕ್ರೋಢೀಕರಿಸಿಕೊಂಡು ಭವಿಷ್ಯದ ದಿನಗಳಲ್ಲಿ ಇನ್ನು 50 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಖ್ಯ ಇದ್ದುಕೊಂಡ ಮೇಲೆ ಸುಸಜ್ಜಿತ ವ್ಯವಸ್ಥೆ ಇದು ನಮಗೆ ದೊಡ್ಡ ಮಟ್ಟದ ಒಂದು ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.